ವೆಲ್ಕಮ್ ಬ್ಯಾಕ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಬ್ರೇಕ್ ಇಂತ ಮುಂಚೆ ಒಂದು ರೇಸ್. ಸೊ ಈ ರೇಸಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಬೇಕು, ಪ್ರಾಕ್ಟೀಸ್ ರೌಂಡ್ ಹೇಗಿರುತ್ತೆ, ಸೊ ಇದ್ರ ಬಗ್ಗೆ ತಿಳ್ಕೊಂಡ್ರಿ. ಸೊ ಹಾಗಾಗಿ ಇವತ್ತು ಆ್ಯಕ್ಚುಲ್ ರೇಸ್, ಸೋ ಥ್ರಿಲ್ಲಿಂಗ್ ಡೇ. ಸೊ ಇವತ್ತು ರೇಸಲ್ಲಿ ಏನೇನಾಗುತ್ತೆ, ಕಾಂಪಿಟೆಂಟ್ಸ್ ಎಷ್ಟೊಂದು ಎಕ್ಸೈಟೆಡ್ ಆಗಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಮಿಲೇನಿಯಂ ಸ್ಪೋರ್ಟ್ಸ್ ಕ್ಲಬ್ ತಿಪ್ಟೂರಿಂದ ಒಂದು ಡರ್ಟ್ ಟ್ರ್ಯಾಕ್ ರೇಸಿಂಗ್ ನಡೆಸ್ತಾ ಇದ್ದೀವಿ. ಈ ಸಲ 2 ವೀಲರ್ಸ್ ಮತ್ತು 4 ವೀಲರ್ಸಿಗೆ ನಡೆಸ್ತಾ ಇದ್ದೀವಿ. 4 ವೀಲರ್ದು ಇವೆಂಟ್ ನಡೆದಿರಲಿಲ್ಲ, ಫಸ್ಟ್ ಟೈಮ್ ನಾವು ನಮ್ಮ ಕ್ಲಬ್ ವತಿಯಿಂದ ನಡೆಸ್ತಾ ಇದ್ದೀವಿ. ಅಶೋಕ್, ನಾನು ಮೂಡಿಗೆರೆಯಿಂದ ಬಂದಿದ್ದೀನಿ, ಚಿಕ್ಕಮಗಳೂರು ಡಿಸ್ಟಿಕ್ಕು. 2006ಇಂದ ಇವೆಂಟ್ ಓಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ 7 ವರ್ಷ ಆಯಿತು. 2011ಅಲ್ಲಿ ನಾನು ಕರ್ನಾಟಕ ಚಾಂಪಿಯನ್ ಆಗಿದ್ದೆ. ಈಗ 2012ಅಲ್ಲಿ ಆಲ್ ಓವರ್ ಇಂಡಿಯಾ ಚಾಂಪಿಯನ್ ಆಗಿದ್ದೀನಿ. ಈಗ ಫಸ್ಟ್ ನಾನು 800cc ಮತ್ತು ಇಂಡಿಯನ್ ಓಪನ್ ಓಡಿಸ್ಬೇಕಂತ ಇದ್ದೀನಿ ನಾನೀಗ. ಎಲ್ಲರೂ ನೆಗೆಟಿವ್ ಆಗಿ ನೋಡ್ತಾರೆ, ಬಟ್ ರೇಸ್ ಅಲ್ಲಿ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದೇ ಸೇಫ್ಟಿಗೆ. ಸೇಫ್ಟಿ ಅಂತ ಹೇಳಿದಾಗ ಹೆಲ್ಮೆಟ್ ಹಾಗೂ ಗ್ಲೌಸ್, ಸೊ ಇವೆರಡು ಅಷ್ಟೇ ಮ್ಯಾಂಡೇಟರಿ. ನನ್ನ ಹೆಸರು ಬಬನ್ ಖಾನ್ ಅಂತ. ನಾನು ನೇಟಿವ್ ಕೂರ್ಗ್ ವಿರಾಜ್ಪೇಟ್ ಬಿಲ್ಗುಂದ ನನ್ನ ನೇಟಿವ್ ಪ್ಲೇಸು. ಟಿಪ್ಟೂರ್ ರೇಸ್ ಓಡಿಸೋಕ್ಕೆ ಇವತ್ತು ಬಂದಿದ್ದೀನಿ. ಟ್ರ್ಯಾಕ್ ಭಾಳ ತುಂಬ ಚೆನ್ನಾಗಿದೆ. ಮತ್ತು ಬ್ಯಾಂಗ್ಳೂರು ಆರ್ಗನೈಸರ್ಸ್ ಮತ್ತು ಟಿಪ್ಟೂರ್ ಆರ್ಗನೈಸರ್ಸ್ ಇಬ್ಬರು ಸೇರಿ ಸೀನಿಯರ್ ರೇಸರ್ಸ್ ಎಲ್ಲ ಮಾಡ್ತಾರೆ. ಟ್ರ್ಯಾಕ್ ತುಂಬ ಚೆನ್ನಾಗಿದೆ. ನಾನು 1978ಇಂದ ರೇಸ್ ಓಡಿಸ್ತಾ ಇದ್ದೀನಿ. 34 ವರ್ಷ ಚಿಲ್ಲರೆ ಆಯಿತು ರೇಸ್ ಶುರು ಮಾಡಿ. ನಾನು ಇಷ್ಟು ಗಂಟೆ ನಾನು 1015 ಈವೆಂಟ್ಸ್ ಓಡಿಸಿದ್ದೀನಿ ಮತ್ತು 748 ಬಹುಮಾನ ಇವತ್ತು ಗಂಟೆ ಗೆದ್ದಿದ್ದೀನಿ ನಾನು. ಹಾಯ್, ನಾನು ಹರ್ಷಿತಾ ರಾಜ್ಗೌಡ ಅಂತ. ನಾನು 18 ಇಯರ್ಸ್ ಓಲ್ಡ್ ಮತ್ತು ನಾನು ಸೆಕೆಂಡ್ PU ಓದ್ತಾ ಇದ್ದೀನಿ ರಾಮಯ್ಯ ಕಾಲೇಜಲ್ಲಿ. ಇವತ್ತು ಟಿಪ್ಟೂರ್ ರೇಸಲ್ಲಿ ಓಡ್ಸೋಕ್ಕೆ ಬಂದಿದ್ದೀನಿ. ಲೇಡೀಸ್ ಕ್ಲಾಸ್ ಮತ್ತು ನೋವಿಸ್ ಓಡಿಸ್ಬೇಕಂತ ಇದ್ದೀನಿ. ನಾನು ತುಂಬ ಟ್ರ್ಯಾಕ್ ಓಡಿಸಿದ್ದೀನಿ. ಫ್ರಮ್ ಪಾಸ್ಟ್ 2 ಇಯರ್ಸ್ ಓಡಿಸ್ತಾ ಇದ್ದೀನಿ.
ಹಾಯ್, ನಾನು ರೂಪೇಶ್ ಅಂತ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಪಾಸ್ಟ್ 1 ಇಯರ್ ನಾನು 4 ವೀಲರ್ ಆಟೋ ಕ್ರಾಸ್ ಓಡಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು 2 ವೀಲರ್ ಓಡಿಸ್ತಾ ಇದ್ದೆ. ಟಿಪ್ ಟು ರೇಸ್ಗೆ ಬಂದಿರೋದು 1400 ಕಾರ್ಬೇಟರ್ ಕ್ಲಾಸು ಮತ್ತು 1400 MPFI ಮತ್ತು ಇಂಡಿಯನ್ ಓಪನ್ ಓಡಿಸೋಣ ಅಂತ ಬಂದಿದ್ದೀನಿ. ಇದಕ್ಕಿಂತ ಮುಂಚೆ ಬೈಕ್ ಓಡಿಸ್ಬೇಕಾದ್ರೆ ನ್ಯಾಷನಲ್ ಚಾಂಪಿಯನ್ ಆಗಿದೆ. ಆಮೇಲೆ ಕ್ವಿಟ್ ಮಾಡಿದ್ದೀನಿ ಬೈಕು. ನಾವು ಐ ಮೀನ್ ಟು 4 ವೀಲರ್. ಲೆಟ್ಸ್ ಹೋಪ್ ಈ ರೇಸ್ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತ. ವಾವ್! ಸೊ ನೋಡಿದ್ರಲ್ಲ ಈ ರೇಸಲ್ಲಿ ಇವತ್ತು ಏನೇನಾಯಿತು ಅಂತ. ಡ್ರೈವರ್ಸ್ ಎಷ್ಟೊಂದು ಜೋಶಲ್ಲಿ ಡ್ರೈವ್ ಮಾಡಿದ್ರು ಅಂತ. ರೇಸ್ ಅಂತ ಹೇಳೋದು ಬರೀ ನಾರ್ಮಲ್ ಜನರಿಗೆ ಮಾತ್ರನಾ? ಸೊ ಈ ರೇಸ್ನ ಎಷ್ಟು ಜನ ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದಾರೆ, 1 ನಿಮಿಷ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್.